ಬೇಸಿಗೆ ಕಾಲ ಸಿಗುವ ಸ್ಪೆಷಲ್ ಐಟಮು ಹಸಿ ಗೋಡಂಬಿ. ನಿಮಗ್ ಸಿಕ್ಕಿದ್ರೆ ತಪ್ಪದೆ ಟ್ರೈ ಮಾಡಿ. ಇದು ಯಾವ ರೀತಿ ಕ್ಲೀನ್ ಮಾಡೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದೇ ರೀತಿ ಸಾಂಬಾರ್ ಯಾವ ರೀತಿ ಮಾಡೋದು ಕೂಡ ತೋರಿಸ್ತೀನಿ. ಇದು ಒಂದ್ ಕೈ ಗ್ಲೌಸ್ ಹಾಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ರಾಗಿ ಹಸಿಟ್ಟಾದ್ರೂ ಹಚ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಇದರ ಎಗರೋ ಜಿಡಿ ಕೈ ಮೇಲೆ ಹೆಗೋದಿಲ್ಲ. ಇದ್ರದ್ದು ಸ್ಕಿನ್ ಪೀಲ್ ಆಗುತ್ತೆ. ಈ ತರ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಸ್ಪೂನ್ ಹೆಲ್ಪ್ ಇಂದ ಒಂದ್ ಕೈಲಿ ಗ್ಲೌಸ್ ಹಾಕೊಂಡು ಈ ತರ ಗೋಡಂಬಿನ ತಗೊಳ್ಳಿ. ಅದ್ರ ಮೇಲೆ ಇನ್ನೊಂದು ಸ್ಕಿನ್ ಇರುತ್ತೆ, ಅದನ್ನ ಕೂಡ ನೀವು ರಿಮೂವ್ ಮಾಡ್ಕೊಬೇಕು. ನೋಡಿ ಈ ರೀತಿ ಸುಲಭವಾಗಿ ಬಂದ್ಬಿಡುತ್ತೆ. ಈ ತರ ಈ ಗೋಡಂಬಿನ 1 ಮಂತ್ ವರೆಗೂ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಈ ಸಾಂಬಾರು ಮುದ್ದೆಗೆ, ಅನ್ನಗೆ, ಚಪಾತಿಗೆ ಒಳ್ಳೆ ಕಾಂಬಿನೇಷನ್. ನೀವು ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ತಿಳಿಸ್ಕೊಳ್ಳಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು. ಈ ಕುಕ್ಕರ್ ಅಲ್ಲಿ 1 ಸ್ಪೂನ್ ಎಣ್ಣೆ ತಗೊಳ್ಳಿ. ಶುಂಠಿ, ನಾಟಿ ಈರುಳ್ಳಿ ತಗೊಂಡಿದ್ದೀನಿ, ಪುದೀನ, ಕರಿಬೇವು, ಬೆಳ್ಳುಳ್ಳಿ ಹಾಕೊಂಡು ಇದನ್ನ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಈ ಮಿಕ್ಸಿ ಜಾರಲ್ಲಿ ಕೊಬ್ಬರಿ, ಪಲಾವ್ ಐಟಮು, ಚಕ್ಕೆ, ಲವಂಗ, ಮೆಣಸು, ಅನಾನಸು ತಗೊಳ್ಳಿ. ಗಸಗಸೆ 1 ಸ್ಪೂನ್ ಹಾಕೊಳ್ಳಿ. ಇವಾಗ ರೋಸ್ಟ್ ಮಾಡ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಹಾಕೊಳ್ಳಿ. ಇದು ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ಳಿ. ಖಾರದ ಪುಡಿ 1 ಸ್ಪೂನ್ ತಗೊಂಡಿದ್ದೀನಿ, ಖಾರ ಜಾಸ್ತಿ ಇದೆ. ಧನಿಯಾ ಪುಡಿ 4 ಸ್ಪೂನ್ ತಗೊಳ್ಳಿ. ಅರಿಶಿಣ 1/4 ಸ್ಪೂನು. ಇದು ನೀರು ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಈ ತರ ಫೈನ್ ಆಗಿರ್ಲಿ. ಈಗ ಕುಕ್ಕರ್ ಅಲ್ಲಿ 1 ಸ್ಪೂನ್ ಬೆಣ್ಣೆ ತಗೊಂಡಿದ್ದೀನಿ. ಬೆಣ್ಣೆ ಅಂದ್ರೆ ತುಪ್ಪ ತಗೊಳ್ಳಿ. ನಾನು ದೊಡ್ಡ ಬಾಯ್ಲರ್ ಚಿಕನ್ ಯೂಸ್ ಮಾಡ್ತೀನಿ, 1.5 kg. ಮೊಟ್ಟೆ ಕೋಳಿ, ಉಪ್ಪು 1 ಸ್ಪೂನ್ ಹಾಕೊಳ್ಳಿ. ಅರಿಶಿಣ 1/4 ಸ್ಪೂನ್ ಹಾಕೊಂಡು ಬೆಣ್ಣೆಯಲ್ಲೇ ಚೆನ್ನಾಗಿ 1 ನಿಮಿಷ ಹೈ ಫ್ಲೇಮ್ ಅಲ್ಲೇ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಇವಾಗ ರುಬ್ಕೊಂಡಿರೋ ಮಸಾಲನ ಹಾಕೊಳ್ಳಿ. ಚೆನ್ನಾಗಿ ಕಲ್ಸ್ಕೊಡಿ. ನೀರು ಅರ್ಧ ಗ್ಲಾಸ್ ಅಷ್ಟು ನೀರು ಮಾತ್ರ ತಗೊಳ್ಳಿ. ನೀರ್ ಜಾಸ್ತಿ ಹಾಕೊಂಡ್ಬಿಡಿ, ಚಿಕನ್ ನೀರ್ ಬಿಟ್ಕೊಳುತ್ತೆ. ಒಂದ್ ಕುದಿ ಬಂದ ತಕ್ಷಣ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಹೈ ಫ್ಲೇಮ್ ಅಲ್ಲಿ ಬರ್ಲಿ. 3/4 ಭಾಗ ಮಾತ್ರ ಚಿಕನ್ ಬೇಯಲಿ. ಇನ್ 1/4 ಭಾಗ ಗೋಡಂಬಿ ಹಾಕಿದ್ಮೇಲೆ ಬೇಯುತ್ತೆ. ಚಿಕನ್ ನೀರ್ ಬಿಟ್ಕೊಂಡಿದೆ, ಅದಕ್ಕೆ ನೀರ್ ಜಾಸ್ತಿ ಯೂಸ್ ಮಾಡಬೇಡಿ. ಈಗ ಹಸಿ ಗೋಡಂಬಿ ಅರ್ಧ kg ತಗೊಂಡಿದ್ದೀನಿ, ಹಾಕೊಳ್ಳಿ. ಇದು ಮೀಡಿಯಂ ಫ್ಲೇಮ್ ಅಲ್ಲೇ 15 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ನೀರ್ ಬೇಕಾದ್ರೆ ಲಾಸ್ಟ್ ಅಲ್ಲಿ ಬಿಸಿನೀರು ಒಂಚೂರು ಹಾಕೊಳ್ಳಿ, ಸಾರೇನಾದ್ರು ಮಂದ ಆದ್ರೆ. ನೋಡಿ ಬೇಯ್ತಾ ಬೇಯ್ತಾ ಗಟ್ಟಿ ಬರುತ್ತೆ ಸಾಂಬಾರ್ ಕೂಡ. ಕೊತ್ತಂಬರಿ ಒಂಚೂರು ಹಾಕೊಳ್ಳಿ. ಇದು ಮುದ್ದೆಗೆ ಒಳ್ಳೆ ಕಾಂಬಿನೇಷನ್, ರೈಸ್ಗೆ ಆಗ್ಲಿ ಚಪಾತಿಗೆ ಆಗ್ಲಿ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ, ನೀವು ಟ್ರೈ ಮಾಡಿ. ಯಾವ ರೀತಿ ಬಂದ್ರೆ ಕಾಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.